ಅಗ್ರವಾರ್ತೆಯಲ್ಲಿ 4 ಗಂಟೆಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ವಾಪಸ್ಸಾಗಿದ್ದೀವಿ. ಅಯೋಧ್ಯೆ, ಇಡೀ ದೇಶ ಈಗ ರಾಮ ಜಪವನ್ನ ಮಾಡ್ತಾ ಇದೆ. ಅಯೋಧ್ಯೆಯಲ್ಲಿ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಎದುರಿಗೆ ಇಡ್ತಲೇ ಹೋಗ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ರಾಮನ ಹಬ್ಬಕ್ಕೆ ದಿನಗಣನೆ ಶುರುವಾಗಿರುವಂತಹ ಈ ಸಂದರ್ಭದಲ್ಲಿ ಅತ್ತ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಆಗಿದ್ರೆ, ಇತ್ತ ಜನವರಿ 22ಕ್ಕಾಗಿ ಕಾದು ಕುಳಿತಿದ್ದಾರೆ ಗರ್ಭಿಣಿಯರು. ಯಾಕಾಗಿ? ಜನವರಿ 22ರಂದೇ ನಾವು ಡೆಲಿವರಿ ಮಾಡ್ಕೋತೀವಿ, ಹೆರಿಗೆಗಾಗಿ ಮುಗಿಬಿದ್ದಿದ್ದಾರೆ ಗರ್ಭಿಣಿಯರು. ರಾಮ ಮಂದಿರ ಉದ್ಘಾಟನೆ ದಿನವೇ ನಮಗೆ ಹೆರಿಗೆ ಮಾಡಿಸಿ ಅಂತ ಪಟ್ಟು ಹಿಡಿತಾ ಇದ್ದಾರೆ. ಹೆರಿಗೆ ಮಾಡಿಸುವಂತೆ ವೈದ್ಯರಿಗೆ ದುಂಬಾಲು ಬಿದ್ದಿದ್ದಾರೆ ಗರ್ಭಿಣಿಯರು. ಬೆಂಗಳೂರಿನ ಹಲವು ಆಸ್ಪತ್ರೆಗಳಲ್ಲಿ ರಾಮ ಭಕ್ತರ ಬೇಡಿಕೆ ಇದೆ. ಜನವರಿ 22ರಂದು ಹೆರಿಗೆಯಾದ್ರೆ ರಾಮ ಮನೆಗೆ ಬರ್ತಾನೆ ಅನ್ನುವಂತಹ ನಂಬಿಕೆ ಇದೆ. ರಾಮಲಲ್ಲಾ ಪ್ರತಿಷ್ಠಾಪನೆ ದಿನವೇ ಡೆಲಿವರಿಗೆ ದುಂಬಾಲು ಬಿದ್ದಿದ್ದಾರೆ. ಹೀಗಾಗಿ 40 ವಾರ ಕಳೆಯದೆ ಡೆಲಿವರಿ ಮಾಡೋದು ಡೇಂಜರ್. ಅವಧಿ ಪೂರ್ವ ಹೆರಿಗೆ ಮಾಡೋದ್ರಿಂದ ತಾಯಿ ಮಗುವಿಗೆ ಅಪಾಯ ಅಂತ ಡಾಕ್ಟರ್ಸ್ಗಳು ಸಹ ಹೇಳ್ತಾ ಇದ್ದಾರೆ. ಗರ್ಭಿಣಿಯರಿಗೆ ವಿವರಿಸುವಷ್ಟರಲ್ಲೇ ವೈದ್ಯರು ಫುಲ್ ಸುಸ್ತಾಗ್ತಾ ಇದ್ದಾರೆ. ಅವಧಿ ಪೂರ್ವದಲ್ಲೇ ಡೆಲಿವರಿ ಮಾಡೋದ್ರಿಂದಾಗಿ ಮಗುವಿಗೆ ಹಾಗೆ ತಾಯಿಗೆ ತೊಂದರೆ ಆಗುತ್ತೆ ಅಂತ ವೈದ್ಯರು ವಿವರಿಸ್ತಾ ಇದ್ದಾರೆ. ಆದ್ರೆ ಕೇಳೋದಕ್ಕೆ ರೆಡಿ ಇಲ್ಲ. ಜನವರಿ 22ರಂದೇ ಹೆರಿಗೆ ಮಾಡಿಸಬೇಕು ಅಂತ ಈಗ ದುಂಬಾಲು ಬಿದ್ದಿದ್ದಾರೆ ಗರ್ಭಿಣಿಯರು. ನಂಗೆ ಡೇಟ್ ಕೊಟ್ಟಿರೋದು 29th ಜಾನ್ವರಿ. ಬಟ್ ಇಷ್ಟೆಲ್ಲ ಮಾಡ್ತಾಯಿದ್ರು. ಇದು ರಾಮ ಮಂದಿರ ಎಷ್ಟು ದೊಡ್ಡದು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ನಾನು ಅಷ್ಟು ವಿಶಿಷ್ಟ ಆಗಿರೋ ಡೇಟ್ 22nd ಜಾನ್ ಮಾಡಬೇಕಂತ ನಮ್ಮ ಸಿಸರಿನ್ ಅಂದರೆ ನಮ್ಮ ಮಗು ಆವತ್ತು ಇಡಬೇಕಂತ ನಾನು ಆಶೆ ಪಡ್ತಾ ಇದ್ದೆ. ಸೊ ನನಗೆ 22nd ಎಲೆಕ್ಟಿವ್ ಸಿಸರಿನ್ ಬೇಕಂತ ನಾನು ಆಲ್ರೆಡಿ ಮ್ಯಾಮ್ ಡಾಕ್ಟರ್ ಸ್ನೇಹಿತಾಗಿ ಹೇಳಿದೆ. ಸೊ ನನಗೆ ಅದೂ ಇಷ್ಟ. ಮ್ಯಾಮ್ ಹೇಳಿದರು 29th ಅಲ್ಲ ನಿಮ್ಮ ಡೇಟ್ ವೆಯ್ಟ್ ಮಾಡ್ಬೋದು ಅಂತ. ಬಟ್ ನನಗೇನೋ ಅವತ್ತು ಮಾಡ್ಕೊಂಡಿದ್ರೆ ನಮ್ಮ ಮಗು ಎಲ್ಲ ಚೆನ್ನಾಗಿರ್ತಾರೆ ಅಂತ, ರಾಮದೇವ್ರು ನೋಡ್ಕೊತಾರಂತ ಅನಿಸ್ತಾ ಇದೆ. ಮನೆಯಲ್ಲಿನೂ ಓಕೆ, ಬಟ್ ಒಂದು ವಿಶಿಷ್ಟವಾಗಿದ್ದ ದಿವಸನಲ್ಲಿ ಆದರೆ ನಮಗೂ ಸ್ವಲ್ಪ ಪಾಸಿಟಿವ್ ವೈಬ್ಸ್, ಸ್ವಲ್ಪ ಮಗುಗೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. 22ನೇ ತಾರೀಕಿಗೆ ಈ ಥರ ಉದ್ಘಾಟನೆ ಆಗ್ತಾ ಇರೋದ್ರಿಂದ, ಇಫ್ ದ ಪ್ರಾಬ್ಲಮ್ ಇಸ್ ಸೇ ಅವ್ರದ್ದು ಡ್ಯೂ ಡೇಟ್ ಸೇ 25th 26th ಏನಾರು ಇದ್ದರೆ, ಅವ್ರು 22ನೇ ತಾರೀಕಿಗೆ ಮಾಡಿಸ್ಕೊಳ್ಬೇಕಾಗಿದ್ರೆ ಆ್ಯಂಡ್ ಅವ್ರದ್ದು ರಿಪೀಟ್ ಸಿಸೇರಿಯನ್ ಇದ್ದರೆ ದೆನ್ ಅದರಲ್ಲಿ ಏನು ಪರವಾಗಿಲ್ಲ. 1-2-3 ದಿನ ಇದು ಕಡೆ ಹತ್ತು ಕಡೆ ಆದರೆ ಸಿಸೇರಿಯನ್ ಮಾಡೋದ್ರಲ್ಲಿ ಏನು ತೊಂದರೆ ಏನಿಲ್ಲ. ಬಟ್ ಅದಕ್ಕೋಸ್ಕರನೇ ಹೋಗಿ ಡೆಲಿವ್ರಿ ಮಾಡಬೇಕಾದ್ರೆ ನೋವು ಬರೋ ಥರ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಅದನ್ನ ಹೆರಿಗೆ ಮಾಡಿಸಿ ಆಮೇಲೆ ನಾರ್ಮಲ್ ಡೆಲಿವರಿ ಮಾಡಿಸ್ಬೇಕಾದ್ರೆ ಅದು ಸ್ವಲ್ಪ ನನಗೆ ಅನ್ನೆಸೆಸರಿ ಅನಿಸುತ್ತೆ. ಯಾಕಂದರೆ ಕೆಲವು ಸಲ ನೋವು ಬರಬೇಕಾದ್ರೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಕೆಲವು ಸಲ ನೋವು ಬರದೇ ಇರ್ಬೋದು. ಡೆಲಿವರಿ ಟೈಮು ಫೆಬ್ರವರಿ ಎಂಡು ಅಥವಾ 4 ವಾರ ಮುಂಚೆನೇ ಮಾಡಬೇಕು. ಈ ಬಗ್ಗೆ ಜನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಸ್ತಿಕ್, ಜನವರಿ 22ರಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅವತ್ತೇ ನಮ್ಮ ಮಗುವಿಗೂ ಸಹ ನಾವು ಜನ್ಮ ನೀಡಬೇಕು, ರಾಮನ ಮನೆಗೆ ಬರಬೇಕು ಅಂತ ಈಗ ಗರ್ಭಿಣಿಯರು ದುಂಬಾಲು ಬಿದ್ದಿದ್ದಾರೆ. ಹಾಗಾದ್ರೆ ವೈದ್ಯರು ಏನ್ ಹೇಳ್ತಾ ಇದ್ದಾರೆ? ಗರ್ಭಿಣಿಯರು ಹೇಳೋದೇನು? ವೈದ್ಯರು ಯಾವೆಲ್ಲ ರೀತಿಯಲ್ಲಿ ಮನವರಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಅಂತ? ಎಸ್ ಪ್ರಗತಿ, ಸದ್ಯಕ್ಕೆ ನಾವು ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇರೋದು ಗೊತ್ತಾಯಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನವರಿ 22ನೇ ತಾರೀಕಿಗೆ ಹೋಗಿ ಅವತ್ತೇ ದಿನ ನಮಗೆ ಡೆಲಿವರಿ ಆಗಬೇಕು ಅನ್ನುವಂಥ ಒಂದು ರೀಸನನ್ನು ಇಟ್ಕೊಂಡು ಉತ್ತರ ಭಾರತದಲ್ಲೆಲ್ಲ ಈ ಥರದ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಇದೀಗ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜನ ಮಹಿಳೆಯರು ಹೋಗಿ ನಮಗೆ ಅದೇ ದಿನ ಬೇಕು ಅನ್ನುವಂಥ, ಡೆಲಿವರಿಗೆ ಅದೇ ದಿನ ಡೇಟ್ ಬೇಕು ಅನ್ನುವಂಥ ಒಂದು ವಿಚಾರವನ್ನು ವೈದ್ಯರ ಬಳಿ ಪ್ರಸ್ತಾಪವನ್ನು ಮಾಡ್ತಾ ಇರುವಂಥದ್ದು ನಮಗೆ ಗೊತ್ತಿದೆ. ಇದೇ ದಿನ ಅಂದರೆ ಜನವರಿ 22ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ 12:20ಕ್ಕೆ ಮೃಗಶಿರ ನಕ್ಷತ್ರದಲ್ಲಿ ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ. ಎಲ್ಲೋ ಒಂದು ಕಡೆ ಮಹಿಳೆಯರಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಈ ದಿನವೇ ನಮಗೆ ಡೆಲಿವರಿ ಆಯಿತು ಅಂತ ಆದರೆ ನಮ್ಮ ಮನೆಗೂ ಕೂಡ ರಾಮ ಬರ್ತಾನೆ, ರಾಮ ನಮ್ಮ ಮನೆಗೂ ಬರಲಿ ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಜನರಿಗೆ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹೇಳ್ಬೋದು ನಮ್ಮ ಮಗು ಕೂಡ ಇದೇ ದಿನ ಹುಟ್ಟಿದೆ ಅಂತ ಹೇಳಿ. ಮತ್ತು ಹಿಂದೂಗಳಲ್ಲಿರುವಂಥ ಜನ್ಮ ಕುಂಡಲಿಯನ್ನು ಆಧರಿಸಿ ಹೇಳುವಂಥ ಭವಿಷ್ಯದ ಆಧಾರದಲ್ಲೂ ಕೂಡ ಈ ದಿನ ಬಹಳ ಒಂದು ಅದ್ಭುತವಾದಂಥ ದಿನ, ಒಂದು ಉತ್ತಮವಾದಂಥ ದಿನದಲ್ಲಿ ಹುಟ್ಟಿದ್ದಾರೆ, ಉತ್ತಮವಾದಂಥ ಗಳಿಗೆಯಲ್ಲಿ ಹುಟ್ಟಿದ್ದಾರೆ ಅನ್ನುವಂಥ ರೀಸನನ್ನು ಇಟ್ಕೊಂಡು ಈ ದಿನವೇ ಹುಟ್ಟಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಗರ್ಭಿಣಿ
ಗರ್ಭಿಣಿಯರು ಸದ್ಯಕ್ಕೆ ಈಗ ಆಸ್ಪತ್ರೆಗಳತ್ತ ಮುಖ ಮಾಡ್ತಾ ಇರುವಂಥದ್ದು. ಆದರೆ ಡಾಕ್ಟರ್ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಅವಧಿಗೂ ಮುನ್ನ ಈ ಥರದ ಒಂದು ಪ್ರಸವ ವೇದನೆಯನ್ನು ಬರೆಸ್ಕೊಂಡು ಈ ಥರದ ಒಂದು ಪ್ರಸವಕ್ಕೆ ಕಾರಣವಾಗೋದು ಸಾಕಷ್ಟು ತೊಂದರೆಗೆ ಒಳಗಾಗುವಂಥ ಸಾಧ್ಯತೆಗಳಿರುತ್ತೆ. ಅದು ತಾಯಿಗೂ ಕೂಡ ತೊಂದರೆ ಇರುತ್ತೆ, ಮಗುಗೂ ಕೂಡ ಹುಟ್ಟುವಂಥ ಮಗುಗೂ ಕೂಡ ತೊಂದರೆ ಇರುತ್ತೆ. ಸಾಕಷ್ಟು ಸಂದರ್ಭದಲ್ಲಿ ಬ್ಲೀಡಿಂಗ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ, ತಾಯಿಗೆ ಹಾಲು ಬರದೇ ಇರುವಂಥದ್ದು ಸಾಧ್ಯತೆಗಳು ಇರುತ್ತೆ. ಜೊತೆಗೆ ಸಾಕಷ್ಟು ತೊಂದರೆಗಳನ್ನು ತಾಯಿ ಕೂಡ ಅನುಭವಿಸ್ತಾಳೆ. ಜೊತೆಗೆ ಮಗು ಅವಧಿ ಪೂರ್ಣಕ್ಕೆ ಮೊದಲೇ ಹುಟ್ಟುವಂಥದ್ದು 40 ವಾರಗಳು ಬೇಕಾಗುತ್ತೆ ಗರ್ಭ ಧರಿಸಿ. ಆದರೆ 40 ವಾರಗಳಿಗಿಂತ ಮುಂಚೆ ಹುಟ್ಟೋದ್ರಿಂದಾಗಿ ಸಾಕಷ್ಟು ಸಂದರ್ಭಗಳಲ್ಲಿ ಈ ಒಂದು ಮಗು ವೆಯ್ಟ್ ಲೆಸ್ ಆಗಿ ಹುಟ್ಟುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ವೈದ್ಯರು ಹಂಚಿಕೊಳ್ತಾ ಇದ್ದಾರೆ. ಜೊತೆಗೆ ವೈದ್ಯರು ಇದ್ರ ಬಗ್ಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಗತಿ. ಓಕೆ, ಥ್ಯಾಂಕ್ ಯು ಸ್ವಸ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.